ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಟಿಫಿನ್ಗೆ ನಮ್ಮ ಮನೆಯದು ಸ್ಪೆಷಲ್ ಮಾಡತ್ತೀನಿ, ಟಕ್ಕರ್ ಅಂತ ಹೇಳಿ. ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಮೊದಲಿಗೆ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಬೇಕು. ಅದು ಎಣ್ಣೆ ಸ್ವಲ್ಪ ಕಾಯಲಿ. ನಾನು ಮುಂಚೆನೇ ಎಣ್ಣೆ ಕಾಸ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಕರಿಬೇವನ್ನು ಹಾಕ್ಕೋಬೇಕು. ಕರಿಬೇವಾದಮೇಲೆ ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಆಮೇಲೆ ಖಾರ, ಮಸಾಲೆ ಖಾರ, ಮನೇಲಿ ಕುಟ್ಟಿರೋದು ಮಸಾಲೆ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಆಯಿಲ್ ಒಳಗೆ ಖಾರ ಹಾಕಿದ್ಮೇಲೆ ಕಲರ್ ಬಿಟ್ಬಿಡ್ತೈತೆ ಅದು ಚೆನ್ನಾಗಿ. ಆಮೇಲೆ ಇದಕ್ಕೆ ರೈಸ್ ಮತ್ತು ಅವಲಕ್ಕಿ, ನೆನೆಸಿ ಇಟ್ಕೊಂಡಿರೋ ಅವಲಕ್ಕಿ ಹಾಕಿ, ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕಬೇಕು. ಯಾಕಂದರೆ ರೈಸಲ್ಲಿ ಮುಂಚೆನೇ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿರೋದಿತ್ತು. ಸೊ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುವಾಡಬೇಕು. ಚಲೋತ್ನಂಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಸಣ್ಣ ಉರಿ ಒಳಗೆ ಇಡಬೇಕು. ಆಯಿತು. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿಯನ್ನು ಹಾಕೋಣ. ಬೇಕಂದರೆ ನೀವು ಸ್ವಲ್ಪ ಲೆಮನ್ನು ಸ್ಕ್ವೀಸ್ ಮಾಡಿ ಹಾಕೋಬೋದು. ಆದರೆ ನಮ್ಮ ಮನ್ಯಾಗ ಯಾರು ಇದ್ರೊಳಗೆ ಲೆಮನ್ ಇಷ್ಟಪಡಂಗಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ನೋಡ್ರಿ, ಇದು ಇವಾಗ ರೆಡಿ ಆಗಿಬಿಟ್ಟೈತಿ. ಗ್ಯಾಸನ್ನು ಆಫ್ ಮಾಡೋಣ. ಇದು ಎಲ್ಲರೂ ನಮ್ಮ ಮನ್ಯಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಟಕ್ಕರ್ ಅಂತ ಹೆಸರಿಟ್ಟೇವೆ. ಯಾಕಂತಂದರೆ ಅನ್ನ ಮತ್ತು ಅವಲಕ್ಕಿ ಎರಡು ಕೂಡಿ ಸೇರಿಸಿ ಮಾಡೋದ್ರಿಂದ ಟಕ್ಕರ್ ಆಗೋದ್ರಿಂದ ಟಕ್ಕರ್ ಅಂತ ಹೆಸರಿಟ್ಟೇವಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್